ಜೀವನದಲ್ಲಿ ನಾವು ಅನ್ಕೊಳ್ದೇ ಇರೋ ಎಂತೆಂಥ ಅನಿರೀಕ್ಷಿತ ಘಟನೆಗಳು ನಡೆದೋಗುತ್ತೆ ಅಲ್ವೇನ್ರಿ. ಮುಂದಿನ ಕ್ಷಣ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ನಾವು ನೆನೆಸ್ಕೊಂಡಾಗೆ ಏನು ನಡೆಯೋದಿಲ್ಲ. ಎಲ್ಲ ಆ ದೇವರ ಇಚ್ಛೆ ಹಾಗೆ ನಡೆಯೋದು. ನಿಜ ಲಕ್ಷ್ಮಿ, ನಾವೆಲ್ಲ ಕಾಲದ ಕೈಗೊಂಬೆಗಳಷ್ಟೇ. ನಮ್ಮನ್ನೆಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದಿದ್ದು ನಮ್ಮತ್ತಿಗೆ ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಇವತ್ತಿಗೆ ಅವ್ರ ಕಾರ್ಯ ಇದೆ. ಕೊನೆ ಕ್ಷಣದವರೆಗೂ ನಮ್ಮಣ್ಣ ನನ್ನನ್ನ ಕರೀತಾರೆ ಅಂತ ಕಾಯ್ಕೊಂಡಿದ್ದೆ. ಕರೀಲಿಲ್ಲ. ಅವನಿಗೆ ನಮ್ಮ ಮೇಲಿನ ದ್ವೇಷ ಹೋಗಿಲ್ಲ ಅಂತ ಕಾಣತ್ತೆ. ನಾವೇ ಇವತ್ತು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಕಾರ್ಯದಲ್ಲಿ ಭಾಗಿಯಾಗಬೇಕಾಗಿತ್ತು. ಅದು ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಯೋಚನೆ ಮಾಡ ಲಕ್ಷ್ಮಿ, ಮೊದಲು ನಾವು ಈ ಬಟ್ಟೆನ ನಿನ್ನ ಅಳಿಂಗ್ ತಲುಪಿಸೋಣ. ನಾವು ಹೋಗ್ತಿದ್ದೇನಂತೆ ವೆಂಕಿ ಚೆಲ್ವಿಗೆ ಅವ್ರ ಮನೆಗೆ ಗೊತ್ತು, ಅವ್ರ ಕೈಲಿ ಕಳ್ಸೋಣ. ಮಿಕ್ಕಿದ್ದನ್ನು ಆಮೇಲೆ ಯೋಚನೆ ಮಾಡೋಣ, ಆಯ್ತಾ? ಬಟ್ಟೆ ಏನೋ ಕೊಟ್ಟು ಕಳಿಸ್ತೀವಿ, ಆದ್ರೆ ಶಾಸ್ತ್ರದ ಪ್ರಕಾರ ನಾನು ಮಾಡ್ಬೇಕಾಗಿದ್ದ ಪೂಜೆನ ಅಲ್ಲಿ ಹೋಗಿ ಮಾಡಕ್ ಆಗ್ತಾ ಇಲ್ವಲ್ಲ. ಒಂದು ಕೆಲಸ ಮಾಡೋಣ, ಮೊದಲು ಬಟ್ಟೆಗಳನ್ನ ಕಳ್ಸೋಣ, ಆಮೇಲೆ ನಾನೇನಾದರೂ ವ್ಯವಸ್ಥೆ ಮಾಡ್ತೀನಿ, ಆಯ್ತಾ? ವೆಂಕಿ, ಚಲ್ವಿ ಚಲ್ವಿ, ಬೆಂಕಿ, ಬಾಮ, ಬನ್ನಿ ಇಬ್ರು. ಬೆಂಕಿ, ಈ ಬಟ್ಟೆನ ಅವತ್ತು ನೀವಿಬ್ರು ಹೋಗಿ ಬ್ಯಾಗ್ ಕೊಟ್ಟು ಬಂದ್ರಲ್ಲ ಒಬ್ಬರ ಮನೆ, ಯಜಮಾನ್ರ ಮನೆ, ಅವ್ರ ಮನೆ ಕೊಟ್ಟು ಬರ್ಬೇಕಪ್ಪ. ಅದೆಲ್ಲ ನಾನು ಹೇಳ್ತೀನಿ ಆಮೇಲೆ. ಅಲ್ಲ ಮಾವ, ಈ ಬಟ್ಟೆನ ಅವ್ರಿಗೆ ಯಾಕೆ ಕೊಡ್ಬೇಕು? ಅದು ನಿಮ್ಗೆ ಗೊತ್ತಲ್ಲಮ್ಮ, ಅವ್ರ ಮನೆಯಲ್ಲಿ ಸಾವಾಗಿದೆ. ಸಾವಾಗಿರೋ ಮನೆಗೆ ಬಟ್ಟೆ ಕೊಡೋದು ಸಂಪ್ರದಾಯ. ಅದಕ್ಕೇನೆ ಹುಷಾರಾಗಿ ಹೋಗಿ ಇಬ್ಬರನ್ನು ಕೊಟ್ಟಿರ್ತೀವಿ, ಆಯ್ತಾ? ಹುಷಾರು, ನಾ ಹೇಳ್ತೀನಿ. ಹುಷಾರು. ಪೆನ್ ಡ್ರೈವ್ ಇಟ್ಕೊಂಡು ನನ್ನ ಜೈಲ್ ಹಾಕಿ ಮಾಡಬೇಕು ಅಂತ ಇದ್ರಿ ಅಲ್ವಾ? ಅದನ್ನು ಕಿತ್ಕೊಂಡು ಫೈಲ್ಸ್ ಎಲ್ಲ ಡಿಸ್ಟ್ರಾಯ್ ಮಾಡಿದ್ದು ಆಯ್ತು. ಈ ಖುಷಿ ವಿಚಾರನ ನೀಲೋರಿಗೆ ಹೇಳಬೇಕು. ಹಲೋ, ಸಿಕ್ತಾ ಪೆನ್ ಡ್ರೈವು? ನೀಲೋರೇ, ಈ ರವಿಶಂಕರ್ ಮನ್ಸು ಮಾಡಿದ ಮೇಲೆ ಯಾವ್ದಾದ್ರು ಸಿಗದೆ ಇರುತ್ತಾ? ಆ ಪೆನ್ ಡ್ರೈವ್ ಅವರಿಂದ ಕಿತ್ಕೊಂಡಿದ್ದು ಆಯಿತು, ಅದರಲ್ಲಿರೋ ಫೈಲ್ಸ್ನ ಡಿಸ್ಟ್ರಾಯ್ ಮಾಡಿದ್ದು ಆಯಿತು. ಇನ್ನು ಅವರಿಂದ ಏನು ಪ್ರೂವ್ ಮಾಡೋಕ್ಕಾಗಲ್ಲ. ಆಕ್ಸಿಡೆಂಟ್ ಮಾಡಿಸಿದ್ದೆ ನಾನು, ಶ್ರೀಕಾಂತ್ನ ಸಾಯಿಸಿದ್ದೆ ನಾನು ಅನ್ನೋದು ಅವ್ರ ಕಡೆಯಿಂದ ಪ್ರೂವ್ ಮಾಡೋಕ್ಕಾಗಲ್ಲ. ಒಳ್ಳೇದಾಯ್ತು ರವಿ ಅವರೇ, ನಿಮ್ಮ ಮಾತು ಕೇಳಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಖುಷಿಗೆ ನೀವೇ ಕಾರಣ ಅಲ್ವಾ? ನೀವು ನಂಗೆ ಇನ್ಫಾರ್ಮೇಷನ್ ಕೊಡದೆ ಹೋಗಿದ್ದಿದ್ರೆ ನನ್ನ ಕತೆ ಅಷ್ಟೇ ಇವತ್ತು. ರಿಯಲಿ ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲ ಏನೂ ಬೇಕಾಗಿಲ್ಲ. ಇಬ್ಬರು ಒಂದೇ ದೋಣಿನಲ್ಲಿ ಸಾಕ್ತಾ ಇದ್ದೀವಿ ಅಂತ ಅಂದಮೇಲೆ ಒಬ್ರಿಗೊಬ್ರು ಆಗಲೇಬೇಕಲ್ವಾ? ನೋಡಿ, ನಿಮಗೆ ಬೇಕಾಗಿರೋದು ನಿಮಗೆ ಸಿಕ್ಕಿದೆ, ನನಗೆ ಬೇಕಾದ್ದು ನನಗೆ ಸಿಕ್ಕಿದೆ. ಆದರೂ ಈಗ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕೆಂದರೆ ಅವ್ರುಗಳಿವಾಗ ಗಾಯ ಆಗಿರೋ ಹುಲಿಗಳು. ಆಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕೆ ಬೇರೆ ಏನಾದರೂ ಹೊಂಚಾಕ್ಬಾರ್ದು. ಏನು ಯೋಚನೆ ಮಾಡಬೇಡಿ, ನಾವಿಬ್ಬರು ಒಂಥರ ಕೃಷ್ಣ ಅರ್ಜುನ ಥರ ಅದೇ ಥರ ಹೋರಾಡ್ಬಿಟ್ಟು ನಮ್ಗೆ ಅಡ್ಡ ಹಾಕ್ದವ್ರಿಗೆಲ್ಲ ಧ್ವಂಸ ಮಾಡ್ಬೋಣ. ಎನಿವೆ, ಥ್ಯಾಂಕ್ ಯು ನನ್ನ ಬಚಾವ್ ಮಾಡಿದ್ದಕ್ಕೆ. ಓಕೆ. ಹಾಂ, ಇನ್ನು ಮೇಲೆ ಶ್ರೀಕಾಂತ್ ಆಸ್ತಿಗೆಲ್ಲ ನಾನೇ ಇವತ್ತು ಇವನು ನನ್ನ ಕೈಗೆ ಸಿಗಲಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹೌದು, ಇದೇನಿದು, ಇವುಗಳು ಇನ್ನೂ ಬಂದೇ ಇಲ್ವಲ್ಲ?
ಏನು ಟೈಮಿಂಗು? ಎಷ್ಟು ಗಂಟೆಗೆ ಬರೋದು? ಹಾಂ, ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಕೂತ್ಕೋಬೇಕಾ? ಹಾಂ, ಸರಿ ಸರ್, ಎಲ್ಲಿ ಸರ್, ಯಾರನ್ನ ಎತ್ತಾಕೊಂಡು ಬರಬೇಕು? ಅವನೇ ಇಲ್ಲಿಗೆ ಬರ್ತಾನೆ. ಅವನನ್ನು ಹಿಡಿದು ನನ್ನ ಕೈಗೆ ಒಪ್ಪಿಸ್ಬೇಕು ಅಷ್ಟೆ. ಬುದ್ಧಿವಂತರನ್ನ ಹಿಡಿಯೋದು ಕಷ್ಟ, ಆದರೆ ಅತಿ ಬುದ್ಧಿವಂತರನ್ನ ಹಿಡಿಯೋದು ತುಂಬ ಸುಲಭ. ಅವರ ತೋಡಿದ ಹಳ್ಳಕ್ಕೆ ಅವರೇ ಬೀಳೋದು. ಹಳ್ಳ ತೋಡಿದ್ದೀವಿ, ಈಗ ಬೀಳೋದು ಒಂದು ಬಾಕಿ. ನೋಡಿ, ಅವನೇನಾದರೂ ಬಂದು ಇಲ್ಲಿಂದ ನಮ್ಮ ಕೈಯಿಂದ ಎಸ್ಕೇಪ್ ಆದರೂ ಚಿಂತೆ ಇಲ್ಲ. ಯಾಕೆಂದರೆ ಈ GPS ಟ್ರ್ಯಾಕರ್ನ ಈ ಬ್ಯಾಗ್ ಒಳಗೆ ಹಾಕಿರ್ತೀನಿ. ಇದರಿಂದ ಅವನನ್ನು ಫಾಲೋ ಮಾಡಬಹುದು. ನಿಮ್ಮೆಲ್ಲರ ಮೊಬೈಲ್ ಫೋನ್ಸ್ಗೆ ಲಿಂಕನ್ನು ಕಳಿಸಿರ್ತೀನಿ. ಅವನಿಲ್ಲಿಗೆ ಬಂದಾಗ ನೀವು ಯಾರೂ ಅವನ ಕಣ್ಣಿಗೆ ಕಾಣಿಸಬಾರ್ದು. ಅವನು ಬುದ್ಧಿವಂತ. ನೀವು ಯಾರಾದರೂ ಅವನ ಕಣ್ಣಿಗೆ ಬಿದ್ದರೆ ಅವನಿಗೆ ಅನುಮಾನ ಬರುತ್ತೆ, ನನಗೆ ತೊಂದರೆ ಆಗುತ್ತೆ. ನಾನು ಸಿಗ್ನಲ್ ಕೊಡೋವರೆಗೂ ನೀವೆಲ್ಲರೂ ಔತ್ಕೊಂಡೇ ಇರಬೇಕು. ಅವನ ಸ್ಟೇರ್ ಕೇಸಿಂದ ಮೇಲೆ ಬಂದಾಗ ಈಸ್ಟ್ ಆ್ಯಂಡ್ ವೆಸ್ಟ್ ಡೈರೆಕ್ಷನ್ಸಿಂದ ಅವನ್ನ ಕವರ್ ಮಾಡೋಣ. ನೀನು ಅಲ್ಲಿ, ನೀವಿಬ್ರು ಅಲ್ಲಿ, ನೀನು ಟುವರ್ಡ್ಸ್ ದ ಲೆಫ್ಟ್. ಗೆಟ್ ಇಟ್? ಮೂವ್.